ಈ ವಿಶ್ವದಲ್ಲೇ ನಮ್ಮ ದೇಶ ಈಗ ಮೋದಿ ಬಂದಾಗಲಿದ್ದ ನಂಬರ್ 1 ಗುರುಸ್ಥಾನ. ನಮ್ಮ ದೇಶದ ಪ್ರಧಾನಿಯಿಂದ ಅವರು ಇರ್ತಾರಲ್ಲ, ಅದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ. ಕರಡಿ ಸಂಗಣ್ಣನವರು ಸರಳ ಸಜ್ಜನಿಕೆಯ ರಾಜಕಾರಣಿ. ಅವರು ಕೆಲಸಗಾರನೂ ಹೌದು, ಒಳ್ಳೆ ಕೆಲಸಗಾರ ಅದರ. ಈಗ ರೈಲ್ವೆ ನೋಡಿ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಗಿನ ಇವ್ರು ಬಂದ ಮೇಲೆ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ರೈಲ್ವೆ ಯೋಜನೆಯನ್ನು ತಂದಾರೆ. ಅವ್ರು ಇದ್ದಿದ್ರಂದ್ರೆ ಮುಂದಿನ ಪೀಳಿಗೆನಾಗ ಅದು ದರೋಜಿ ಬಾಗಲಕೋಟೆ ರೈಲ್ವೆ ಗ್ಯಾರಂಟಿ ಆಗ್ತಿತ್ತಂತ ನಮ್ಮ ಅನಿಸಿಕೆ. ಅವ್ರು ಒಳ್ಳೆ ವ್ಯಕ್ತಿಗಳು. ಪೀರಿಯಡ್ ಅವ್ರಿಗೆ ಕೊಟ್ಟಿದ್ರೆ ಸೂಕ್ತ ಇತ್ತು ಅಂತ ನಮ್ಮ ಅಭಿಪ್ರಾಯ. ದುರ್ಗಾದಾಸ್ ಯಾದವ್ ಅಂತ ಕನಗಿರಿ ಇಲ್ಲಿ ಸ್ಥಳೀಯ ನಾಯಕರು. ದೇವಸ್ಥಾನದ ಒಂದು ಸದಸ್ಯರಿದ್ದೀವಿ. ಕನಕಾಚಲ ದೇವಸ್ಥಾನ ಸರಿಯಾಗಿ ನಾವು ಸಾಮಾಜಿಕ ಹೋರಾಟಗಾರರು ಅಷ್ಟೇ. ಈಗ ಲೋಕಸಭಾ ಎಲೆಕ್ಷನ್ ಬಂತಲ್ರಿ, ನಿಮ್ಮ ಪ್ರಕಾರ ನಮ್ಮ ದೇಶದ ಚುಕ್ಕಾಣಿ ಸರಿ ಯಾವ ಪಕ್ಷಕ್ಕೆ ಸೇರಲಿ ಅನ್ಸುತ್ತೆ ನಿಮಗೆ? ಸರಿ, ಪಕ್ಷಕ್ಕೆ ಅಂದ್ರೆ ಕೇಂದ್ರದಲ್ಲಿ BJP ಬರೋದು ಒಳ್ಳೆಯದು. ಯಾವ ಕಾರಣಕ್ಕೆ ಕೇಂದ್ರದಲ್ಲಿ BJP ಬರೋದು ಒಳ್ಳೇದು ಅನ್ಸುತ್ತೆ ನಿಮಗೆ? ಈಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹಿಂದೆ ಸ್ವಲ್ಪ ಹದಗೆಟ್ಟಿತ್ತು. ಈಗ ಹಂತ ಹಂತವಾಗಿ GST ಆಗಿರ್ಬೋದು, ದೇಶದ ಒಂದು ರಕ್ಷಣೆಯಾಗಲಿ, ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಆಗಲಿ, ಈ ವಿಶ್ವದಲ್ಲೇ ನಮ್ಮ ದೇಶ ಈಗ ಮೋದಿ ಬಂದಾಗಲಿದ್ದ ನಂಬರ್ 1 ಗುರುಸ್ಥಾನ. ವಿಶ್ವಗುರು ಏನು ಅಂತಾರಲ್ಲ ಮೋದಿಯವರಿಗೆ, ಆ ಮೋದಿ ನಂಬರ್ 1 ವಿಶ್ವಗುರು ಆಗಕ್ಕೆ ಈಗ ಭಾರತ ಅವರಿಗೆ ಗೌರವ ಘನತೆ ಎಲ್ಲ ಗಳಿಸ್ಕೊಂಡೈತಿ ಈಗ ಮೋದಿ ಬಂದ ಮೇಲೆ. ಯಾಕಂತಂದರೆ ಇಂದ ನಮ್ಮ ದೇಶದ ಪ್ರಧಾನಿಗಳು ಬೇರೆ ದೇಶದವರು ಹಿಂದೆ ಹೋಗ್ತಿದ್ರು. ಈಗ ನಮ್ಮ ದೇಶದ ಪ್ರಧಾನಿ ಎಲ್ಲರಿಗಿಂತ ಮುಂದೆ ಇರ್ತಾರೆ. ಉಳಿದ ದೇಶಗಳು ಅಮೇರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಇನ್ನೊಂದು ದೇಶ ಇರ್ಬೋದು, ನಮ್ಮ ದೇಶದ ಪ್ರಧಾನಿಯಿಂದ ಅವರು ಇರ್ತಾರಲ್ಲ, ಅದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ. ಈಗ ನಮ್ಮ ರಾಜ್ಯದೊಳಗೆ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕಾಂಗ್ರೆಸ್ ಇಂದು BJP ಗೌರ್ಮೆಂಟ್ ಇತ್ತು, ಅವರು ಸ್ವಲ್ಪ ಆಡಳಿತದಲ್ಲಿ ಅಸ್ತವ್ಯಸ್ತ ಮಾಡಿದರು. BJP ಗೌರ್ಮೆಂಟು ಸರಿಯಾದಂಥ ಆಡಳಿತದಲ್ಲಿ ಅವರು ಎಲ್ಲ ಸಹಕಾರ ಇದ್ದರೂ MLAಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ. ಆ ದೃಷ್ಟಿಯಿಂದ ಆ ಸರ್ಕಾರಕ್ಕೆ ಈ ಜನಸಾಮಾನ್ಯರು ಸರಿಯಾದ ಪಾಠ ಕಲಿಸ್ಯಾರ. ಸರಿಯಾದ ಪಾಠ ಕಲಿಸಿ ಕಾಂಗ್ರೆಸ್ ಆಡಳಿತಕ್ಕೆ ತಂದಾರ. ಅವ್ರ ಆಡಳಿತ ಹೆಂಗೆ ನಡೆಸ್ಕೊಂತಾರೆ ಅನ್ಸುತ್ತೆ ಈಗ ಕಾಂಗ್ರೆಸ್ ಸರ್ಕಾರ? ಈಗಿನವರ ಅವರು ಕೆಲವು ಜನಸಾಮಾನ್ಯರಿಗೆ ತಲುಪುವಂಥ ಯೋಜನೆಗಳನ್ನು ಹಾಕ್ಕೊಂಡಾರ. ಆದ್ರೆ ಅವು ಏನಪ್ಪ ಅಂದ್ರೆ ನಮ್ಮ ಜನಸಾಮಾನ್ಯರ ತಲೆ ಮೇಲೇನ ಅವು ಏರ್ತಾರೆ. ಅವ್ರು ಏನು ಈ ಒಂದು ದೃಷ್ಟಿಯಿಂದ ನೋಡಿದ್ರೆ, ಮತ್ತು ಇನ್ನು ಅವರು ಈಗ ಬಂದ 8-9 ತಿಂಗಳಾಗೈತಿ, ಅಭಿವೃದ್ಧಿ ಕೆಲಸಗಳು ಇಲ್ಲಿವರೆಗೆ ಇನ್ನೂ ಸರಿಯಾಗಿ ಆಗಿಲ್ಲ. ಮತ್ತು ಇನ್ನು ಮುಂದೆ 4 ವರ್ಷ ಐತಿ, ನಾವು ಕಾದು ನೋಡ್ಬೇಕು ಅದನ್ನು. ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದಲ್ರಿ, ಒಂದಿಷ್ಟು ಜನ ಏನು ಹೇಳ್ತಾರಪ್ಪ ಅಂತಂದ್ರೆ ಬಂದಿದ್ದಾವೆ, ಒಂದಿಷ್ಟು ಜನ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಬಡವರಿಗೆ ಅನುಕೂಲ ಆಗಿದಾವಂಥ ಯೋಜನೆಗಳವು. ಆಗ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಏನು ಹೇಳ್ತಾರಪ್ಪ, ಇದು ಒಳ್ಳೆ ಜನಪರವಾದಂಥ ಯೋಜನೆಗಳು ಅಂತ ಹೇಳಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಜನಪರ ಯೋಜನೆಗಳು ನಿಜ, ಆದ್ರೆ ಆರ್ಥಿಕ ದೃಷ್ಟಿಯಿಂದ ನಮ್ಮ ರಾಜ್ಯಕ್ಕೆ ಹೊರೆ ಬೀಳ್ತೈತದ ಅಷ್ಟೇ. ಜನಸಾಮಾನ್ಯರ ಪರವಾಗಿ ಅವು ಯೋಜನೆಗಳು ಸರಿ ಮಾಡ್ಯಾರ, ಆದರೆ ನಮ್ಮ ಮೇಲೇನ ತಲೆ ಮೇಲೇನೋ ಹೊರೆ ಬೀಳುವುದರಿಂದ ಮುಂದೆ ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿ ದೃಷ್ಟಿ ಕುಂಠಿತ ಆಗುತ್ತಾ, ಸಾಲ ಜಾಸ್ತಿ ಆಗ್ತೈತಿ. ಈಗ ನೋಡಿರಿ, ಸುಮಾರು ಈಗ ಈ ಸಲ ಬಜೆಟ್ನಾಗ ಎಷ್ಟು ಲಕ್ಷ ಇಟ್ಟಾರ, ಮುಂದಿನ ಬಜೆಟಿಗೆ ಇಷ್ಟು ಲಕ್ಷ ಕೋಟಿ ನಾವು ಮಾಡ್ತು, ಹೆಚ್ಚು ಬಜೆಟ್ ಮಾಡ್ತು ಅಂತಾರೆ. ಈ ಮತ್ತು ಲಕ್ಷ ಸಾಲ ಮಾಡಿ ನಮ್ಮ ತಲೆ ಮೇಲೇನ ಏರೋದಲ್ಲ. ನನಗೆ ಅನಿಸಿದ ಮಟ್ಟಿಗೆ ಇವೆಲ್ಲ ಕೆಲವು ಉಪಯುಕ್ತ ಬಜೆಟ್ಗಳನ್ನು ಮಾಡೋದಕ್ಕಿಂತ ಅಭಿವೃದ್ಧಿ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಸರಿಯಾಗಿ ಈಗ ತಲುಪ್ತಾ ಎಷ್ಟು ಮಂದಿ ತಲುಪ್ಯಾವೋ ಎಷ್ಟು ಮಂದಿ ಇಲ್ಲ. ಈಗ ಮಹಿಳಾ ಸ್ತ್ರೀ ಶಕ್ತಿ ಯೋಜನೆ ಮಾಡಿದರು. ಈಗ ಒಬ್ಬೊಬ್ಬರು ಕುಟುಂಬದಾಗ ಅವರವರು ಗಂಡ ಹೆಂಡರು ಸರಿಗಿರ್ಲಾರ್ದ ಪರಿಸ್ಥಿತಿ ಆಗೈತಿ. ಅವು ಮಳೆಯರು ಫ್ರೀ ಆಗಿಬಿಡ್ತೀವಿ, ಅವ್ರು ಎಲ್ಲಿ ಬೇಕಲ್ಲೇ ತೀರ್ಥಕ್ಷೇತ್ರ, ಆ ಕ್ಷೇತ್ರ, ಈ ಕ್ಷೇತ್ರ ಅಂತ ಹೊರಟುಬಿಟ್ರು. ಸರಿಯಾದಂಥ ಒಂದು ಕೌಟುಂಬಿಕ ಕಲಹ, ಕೌಟುಂಬಿಕ ವಿರಹಗಳ ಶುರು ಆಗ್ಯಾವ. ಎಲ್ಲ ಗಂಡ ಹೆಂಡ್ರಲ್ಲಿ ಮನಸ್ತಾಪ ಆಗಕತ್ತೇವೆ. ಅದಕ್ಕೆ ಅದು ಸರಿಸಾಮಾನ್ಯವಾಗಿ ಜನರಿಗೆ ಇಂತಿಷ್ಟು ವರ್ಷ ಅಂತ ಲಿಮಿಟ್ ಮಾಡಿದ್ರು ಚೆನ್ನಾಗಿತ್ತು ಅಂತ ಅನಿಸ್ತೈತೆ ನಮಗೆ. ವಿದ್ಯಾರ್ಥಿಗಳಿಗಿರ್ಬೋದು,
ವಿದ್ಯಾರ್ಥಿಗಳು ಇವತ್ತು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಇರ್ಬೋದು ಅವ್ರು ಸರಿಯಾದಂಥ ಕಾಲೇಜಿನ ಒಂದು ಸರ್ಟಿಫಿಕೇಟ್ ಆಗಲಿ ಒಂದು ದೃಢೀಕರಣ ತಗೊಂಡು ಅವ್ರ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಲಿ, ಓದೋ ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡಲಿ, ಅನುಕೂಲ ಆಗ್ತಿತ್ತು. ಈಗ ಅನ್ನೆಸರಿ ಇದು ಮಾಡಿದ್ದು ಸೂಕ್ತ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ಈಗ ಮೊನ್ನೆ ಒಂದು ಘೋಷಣೆ ಮಾಡಿದ್ರು ಏನಪ್ಪ ಅಂತ, ಕರ್ನಾಟಕದೊಳಗೆ 5 ಗ್ಯಾರಂಟಿ ತಂದಿದ್ದೀವಿ ನಾವು. ನಮ್ಮ ದೇಶದೊಳಗೆ ಏನಾರ ಕಾಂಗ್ರೆಸ್ ಸರ್ಕಾರ ಬಂತಪ್ಪ ಅಂದ್ರೆ ಇಡೀ ಭಾರತ ದೇಶಾದ್ಯಂತ ಈ ಗ್ಯಾರಂಟಿಗಳನ್ನು ಜಾರಿಗೆ ತರ್ತೀವಿ ನಾವು ಅಂತಂದು ಘೋಷಣೆ ಮಾಡಿದ್ರು, ಪ್ರಣಾಳಿಕೆ ಬಿಡುವಾಗ ಹೇಳಿದರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದಿದ್ರ ಹಿಂಗತೆ ಮಾಡೋದ್ರಿಂದ ಏನೇನು ಅನುಕೂಲಗಳು ಅನಾನುಕೂಲಗಳು ಏನು ಅನ್ಸುತ್ತೆ ನಿಮ್ಗೆ? ಇದು ಜನಸಾಮಾನ್ಯರಿಗೇನು ನೋಡೋಕೆ ಚಂದ ಕಾಣಿಸ್ತೈತೆ ಅಂದ್ಕೊಂಡ್ರೆ ನಮಗೆ 2,000 ಬಂದು ನಾನು 3,000 ಬಂದು ಅಂತ ಅನ್ಬೋದು. ಆದರೆ ಆರ್ಥಿಕ ದೃಷ್ಟಿಯಿಂದ ಕೆಲವು ದೇಶಗಳು ಇಂಥ ಅಭಿವೃದ್ಧಿ ಘೋಷಿ ಅವು ಎಲ್ಲ ಈಗ ದಿವಾಳಿ ಆಗಿಬಿಟ್ಟವು. ಆರ್ಥಿಕ ದೃಷ್ಟಿಯಿಂದ ದಿವಾಳಿ ಆಗ್ಯಾವ. ಕೇಳಲಿಲ್ಲ ಅಂಥ ಪರಿಸ್ಥಿತಿ ಬಂದೈತೆ. ಆರ್ಥಿಕ ಹಿನ್ನಡೆ ಆಗುತ್ತೆ ಇದಕ್ಕೆ ದೇಶದಾಗ ಮಾಡಿದ್ರೆ ಆರ್ಥಿಕ ಈಗ ಭಿಕ್ಷೆ ಬೇಡ ಪರಿಸ್ಥಿತಿ ಬರ್ತೈತೆ. ಶ್ರೀಲಂಕಾದಾಗ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಮುಂದೆ ಇವೆಲ್ಲವೂ ಆ ಮಟ್ಟಕ್ಕೆ ನಮ್ಮ ದೇಶನೇ ಇಳಿತೈತಿ. ಆ ದೇಶದಾಗಿಂಥ ಯೋಜನೆಗಳನ್ನು ಅನವಶ್ಯಕ ಯೋಜನೆಗಳನ್ನು ಜಾರಿ ಮಾಡಿದ್ರೆ. ಈಗ ನಿಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದಾಗ ಹಿಂದೆ ಕರಡಿ ಸಂಗಣ್ಣವ್ರು ಇದ್ರು. ಈ ಸಲ ಟಿಕೆಟ್ ಚೇಂಜ್ ಆಗೈತಿ, ಬಸವರಾಜ ಕ್ಯಾರಕೊಪ್ಪ ಅಂತಂದು. ನಿಮ್ಗೆ ಏನು ಅನಿಸುತ್ತೆ ಟಿಕೆಟ್ ಚೇಂಜ್ ಆಗಿದ್ದ ಬಗ್ಗೆ? ಕರಡಿ ಸಂಗಣ್ಣನವರು ಸರಳ ಸಜ್ಜನಿಕೆಯ ರಾಜಕಾರಣಿ. ಅವರು ಕೆಲಸಗಾರನೂ ಹೌದು, ಒಳ್ಳೆ ಕೆಲಸಗಾರ ಅದಾರ. ಈಗ ರೈಲ್ವೆ ನೋಡಿ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಗಿನ ಇವ್ರು ಬಂದ ಮೇಲೆ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ರೈಲ್ವೆ ಯೋಜನೆಯನ್ನು ತಂದಾರ. ಇನ್ನೇನಪ್ಪ ಎಕ್ಸೆಪ್ಟ್ ನಮ್ಮ ಕನಗಿರಿ ಅದು ಒಂದು ಇಲ್ಲ. ಆದ್ರೆ ಅದು ಗಂಗಾವತಿ, ದರೋಜಿ, ಬಾಗಲಕೋಟೆ ರೈಲ್ವೆಗೂ ಮಂಜೂರು ಆಗೈತಿ. ಮುಂದಿನ ಅವ್ರು ಇದ್ದಿದ್ರಂದ್ರೆ ಮುಂದಿನ ಪೀಳಿನಾಗ ಅದು ದರೋಜಿ, ಬಾಗಲಕೋಟೆ ರೈಲ್ವೆ ಗ್ಯಾರಂಟಿ ಆಗ್ತದಂತ ನಮ್ಮ ಅನಿಸಿಕೆ. ಅವ್ರು ಒಳ್ಳೆಯ ವ್ಯಕ್ತಿಗಳು. ಆದರೆ ಈಗ ಹೊಸದಾಗಿ ಬಂದಿರತಕ್ಕಂಥವ್ರು ಡಾಕ್ಟ್ರ್ ಅದಾರ, ಆದರೆ ಜನರಿಗೆ ಯಾರಿಗೂ ಪರಿಚಯ ಇಲ್ಲ. ನನ್ನ ಒಂದು ವೈಯಕ್ತಿಕ ಅನಿಸಿಕೆ ಇಲ್ಲ, ಪರಿಚಯ ಇಲ್ಲ. ಅವರು ಜನಬಳಕೆ ಇಲ್ಲ. ಇವರು ಎಲ್ಲರಿಗೂ ಜನಬಳಕೆ ಇದ್ದರು. ಇದು ಒಂದು ಪೀರಿಯಡ್ ಅವ್ರಿಗೆ ಕೊಟ್ಟಿದ್ರೆ ಸೂಕ್ತ ಇತ್ತು ಅಂತ ನಮ್ಮ ಅಭಿಪ್ರಾಯ. ಏಜ್ ಲಿಮಿಟ್ ಏನೋ ಅಂತಾರಲ್ಲ ಬಿಜೆಪಿ, ಏಜ್ ಲಿಮಿಟ್ ಐತಿ. ಅವರು ಕೆಲವು ಪಕ್ಷದ ತತ್ವ ಸಿದ್ಧಾಂತಕ್ಕೆ ಅವರು ಇದನ್ನು ಮಾಡ್ಯಾರ. ಇವರು ಯುವಕರದಾರ ಅಂದರೆ ಜನ ಪರಿಚಿತರಿಲ್ಲ. ಈಗ ರಾಜಶೇಖರ ಇಟ್ನಾಳ್ ಅವರು ಒಂದು 3 ಸಲ ಸೋತಾರ, 2 ಸಲ ಸೋತಾರ. ಈಗ 3ನೇ ಸಲ ಸೋತಕ್ಕೆ ಅವ್ರಿಗೆ ಅನುಕಂಪದ ಅಲೆ ಮೇಲೆ ಅವರು ಈ ಸಲ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಈಗ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನ್ಸುತ್ತೆ ಅನಿಸಿಕೆ? ಇದು BJP ಪಕ್ಷದವರ ಬಹುದಿನಗಳ ನಿರೀಕ್ಷೆ ಇತ್ತು. ಆಮೇಲೆ ಅಖಂಡ ಭಾರತದ ಹಿಂದೂಗಳ ಒಂದು ಬಹುದಿನದ ಬೇಡಿಕೆ ಈ BJP ಸರ್ಕಾರ ಈಡೇರಿಸೈತಿ. ಅದು ಅಡ್ಡಿ ಇಲ್ಲ. ಅವರ ಪಕ್ಷದ ಸಿದ್ಧಾಂತದ ಪ್ರಕಾರ ಆಗಲಿ, ಅವರ ಹೇಳಿಕೆ ಚುನಾವಣೆ ಪ್ರಚಾರದ ಪ್ರಕಾರ ಆಗಲಿ, ಹಿಂದೂಗಳ ಬಹುದಿನದ ಬೇಡಿಕೆ ಈ ದೇಶದ ಒಂದು ಮಹಾನ್ ಗ್ರಂಥಗಳಲ್ಲಿ ರಾಮಾಯಣ, ಮಹಾಭಾರತ ಎರಡೂ ಒಂದು ಶ್ರೇಷ್ಠ ಗ್ರಂಥಗಳು. ಆ ಪೈಕಿ ಇದು ರಾಮ ಜನ್ಮಭೂಮಿ ಹುಟ್ಟಿದ್ದು ಅದು ನಿಜ ಐತೆ, ಅದು ಆಗಿದ್ದು ಒಳ್ಳೆಯದೈತೆ ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ಯೋಗ್ಯ, ಸೂಕ್ತ ಅದು. ಧನ್ಯವಾದ. ನಮಸ್ಕಾರ.